ಮಳೆಯಿಂದಾಗಿ ಈಗ ಹಲವು ಕಡೆಗಳಲ್ಲಿ ಯಾವ ರೀತಿ ಅವಾಂತರ ಆಗಿದೆ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ಏನೆಲ್ಲ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಆರ್ಭಟ, ಜಮೀನು ಜಲಾವೃತ, ಕೆರೆಯಂತಾದ ರಸ್ತೆಗಳು. ಬೇಸಿಗೆ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದ ಹಾಗೆ ರಾಜ್ಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಜಿಲ್ಲೆಯಲ್ಲೂ ಮಳೆರಾಯ ಜಲತಾಂಡವ ಆಡ್ತಾ ಇದ್ದಾನೆ. ಮುಂಗಾರು ಎಂಟ್ರಿಗೂ ಮೊದಲೇ ವರುಣಾರ್ಭಟ ಜೋರಾಗಿದೆ. ಅದರಲ್ಲೂ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ನಿರಂತರ ವರ್ಷಧಾರೆಗೆ ರೈತರ ಬೆಳೆಗಳಿಗೆ ಹಾನಿ ಉಂಟಾಗ್ತಿದೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಭಾರಿ ಮಳೆ ಆಗಿದೆ. ರೈತರ ಕೃಷಿ ಭೂಮಿ ಜಲಾವೃತ ಆಗಿದೆ. ಅಡಿಕೆ, ತೆಂಗಿನ ಸಸಿಗಳು ನೆಲಕಚ್ಚಿದೆ. ಧಾರಾಕಾರ ಮಳೆಗೆ ರಸ್ತೆಗಳು ಕೆರೆಯಂತಾಗಿದೆ. ಗಂಗನಕುಪ್ಪೆ, ಹಾರನಹಳ್ಳಿ, ಚಪ್ಪರದಹಳ್ಳಿ, ಹಳಿಯೂರು ಸೇರಿದಂತೆ ಹಲವು ಕಡೆ ಜೋರು ಮಳೆಯಾಗಿದೆ. ಇಲ್ಲಿನ ಶಿವಪ್ಪ ಬಡಾವಣೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ. ಬೇಸಿಗೆಯಿಂದ ಕಳೆಗುಂದಿದ್ದ ಮಂಜನನಗರಿ ಮಡಿಕೇರಿಗೆ ಇದೀಗ ಮತ್ತೆ ಕಳೆ ಬಂದಿದೆ. ಬತ್ತಿ ಹೋಗಿದ್ದ ಕಾವೇರಿ ಒಡಲಿಗೆ ಜೀವ ಕಳೆ ಬಂದಿದೆ. ಕೊಡಗು ಜಿಲ್ಲೆಯಲ್ಲಿ ವರ್ಷಧಾರೆ ಆಗ್ತಾ ಇದೆ. ಮಡಿಕೇರಿಯ ಸುಂಟಿಕೊಪ್ಪ, ಕುಶಾಲನಗರ, ವಿರಾಜಪೇಟೆ, ತಿತಿಮತಿ ಸೇರಿದಂತೆ ಹಲವು ಕಡೆ ಮಳೆಯಾಗ್ತಿದೆ. ಕುಶಾಲನಗರ ತಾಲೂಕಿನ ಹಲವೆಡೆ ಮಳೆಯ ಅವಾಂತರ ಜೋರಾಗಿದೆ. ಗೊಂದಿ, ಬಸವನಹಳ್ಳಿ, ಗುಮ್ಮನಕೊಲ್ಲಿ, ಸುಂದರನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಭಾರಿ ಮಳೆಯಿಂದ ಗ್ರಾಮೀಣ ರಸ್ತೆಗಳು ಹೊಳೆಯಂತಾಗಿದೆ. ಕೊಡಗು ಜಿಲ್ಲೆಯಿಂದ ಇನ್ನೂ 2 ದಿನ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ. ಕನ್ನಂಬಾಡಿ ಅಣೆಕಟ್ಟಿಗೆ ಮತ್ತಷ್ಟು ಹೆಚ್ಚಾದ ಒಳಹರಿವು. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಬರಿದಾಗಿದ್ದ ಜೀವನದಿಯ ಒಡಲು ತುಂಬುತ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರ್ಷಧಾರೆಯಿಂದ ಶ್ರೀರಂಗಪಟ್ಟಣದ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಮತ್ತಷ್ಟು ಹೆಚ್ಚಿದೆ. ಮತ್ತೊಂದು ಕಡೆ ಕೇರಳದಲ್ಲಿ ಮಳೆ ಜೋರಿದ್ದು ಕಬಿನಿಗೆ ಜೀವಕಳೆ ಬಂದಿದೆ. ಮಳೆಗಾಲದಲ್ಲಿ ಮೊದಲಾಗಿ ತುಂಬಿ ಕಬಿನಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಜಲಾಶಯಗಳಿಗೆ ಜೀವಕಳೆ. ಕೆಆರ್ಎಸ್ಗೆ 1832 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 272 ಕ್ಯೂಸೆಕ್ ನೀರು ಹೊರಹರಿವಿದ್ರೆ ಡ್ಯಾಂನ ಇಂದಿನ ಮಟ್ಟ 81 ಅಡಿಗಳಷ್ಟಿದೆ. ಕಬಿನಿಗೆ 841 ಕ್ಯೂಸೆಕ್ ನೀರು ಒಳಹರಿವು ಇದೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಯರದಕೆರೆ ಗ್ರಾಮದ ದೊಡ್ಡಮ್ಮದೇವಿ ಕೆರೆ ಕೋಡಿ ಬಿದ್ದಿದೆ. ಕಡೂರು ತಾಲೂಕಿನ ಹೇಮಗಿರಿ, ಕೆರೆಸಂತೆ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಕೆರೆಸಂತೆ, ಅಂಚೆ ಚೋಮನಹಳ್ಳಿ ಭಾಗದಲ್ಲೂ ಧಾರಾಕಾರ ಮಳೆಯಾಗಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಕೆರೆ ನೀರು ನುಗ್ಗಿದೆ. ಹನಿ ನೀರಿಗೂ ಹಾಹಾಕಾರ ಪಡ್ತಾ ಇದ್ದ ಬಯಲುಸೀಮೆ ಜನರಲ್ಲಿ ಸಂತಸ ಮೂಡಿದೆ. ನಿನ್ನೆ ಸುರಿದ ಮಳೆಯಿಂದಾಗಿ ಶುಂಠಿ ಬೆಳೆ ನೀರು ಪಾಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ರಾತ್ರಿ ಜೋರು ಮಳೆಯಾಗಿದೆ. ಮಳೆ ಅಬ್ಬರಕ್ಕೆ ಕಟೀಲು ಸಮೀಪದ ಮಾಂಜಲ್ ಬಳ್ಳಿ ಎಂಬಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಮರದ ಜೊತೆಗೆ 3 ವಿದ್ಯುತ್ ಕಂಬಗಳು ಕೂಡ ಬಿದ್ದಿದೆ. ತುಮಕೂರು ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಳೆಯಿಂದ ಅಡಿಕೆ ಮರಗಳು ನೆಲಸಮಾಗಿದೆ. ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಗಾಳಿ ಮಳೆ ರಭಸಕ್ಕೆ 12 ವರ್ಷದ ಹಳೆಯ ಅಡಿಕೆ ಮರಗಳು ನೆಲಕ್ಕೆ ಉರುಳಿದೆ. ಇತ್ತ ತುರುವೇಕೆರೆ ತಾಲೂಕಿನಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ದಾವಣಗೆರೆಯಲ್ಲಿ ಉತ್ತಮ ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿದೆ. ಜಗಳೂರು ಸುತ್ತಮುತ್ತ ಉತ್ತಮ ಮಳೆಯಾಗಿದ್ದು ಗಡಿ, ಮಾಕುಂಟೆ, ಹುಚ್ಚವನಹಳ್ಳಿ, ಭರಮಸಮುದ್ರ, ಮರಿಕಟ್ಟೆ, ತುಂಬಿನಕಟ್ಟೆ, ಕ್ಯಾಸನಹಳ್ಳಿ, ತಮಲೇನಹಳ್ಳಿ ಸೇರಿದಂತೆ ಹಲವು ಹಳ್ಳಗಳು ತುಂಬಿ ಹರಿತಾ ಇದೆ. ಖಾಲಿಯಾಗಿದ್ದ ಹುಚ್ಚವನಹಳ್ಳಿ ಕೆರೆ ಕೋಡಿ ಬೀಳುವುದಕ್ಕೆ 2 ಅಡಿ ಮಾತ್ರ ಬಾಕಿ ಇದೆ. ಮಳೆ ಪರಿಣಾಮ ದಾವಣಗೆರೆ ನಗರದ ಅಶೋಕ್ ಥಿಯೇಟರ್ ಹಿಂಭಾಗ ಚಲಿಸ್ತಾ ಇದ್ದ ಕಾರುಗಳ ಮೇಲೆ ಮರ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಾರಲ್ಲಿದ್ದವರನ್ನ ಸುರಕ್ಷಿತವಾಗಿ ಸ್ಥಳೀಯರು ಹೊರತೆಗೆದಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಹೊಸದುರ್ಗ ತಾಲೂಕಿನ ಕೆಲವು ಕಡೆ ತಡರಾತ್ರಿ ಧಾರಾಕಾರ ಮಳೆಯಾಗಿದೆ. ಹೊಸದುರ್ಗ ತಾಲೂಕಿನ ನೀರಗುಂದ ಬಳಿ ಹೆದ್ದಾರಿ ಕುಸಿದಿದೆ. ಒಟ್ಟಲ್ಲಿ ಮುಂಗಾರು ಎಂಟ್ರಿಗೂ ಮುನ್ನ ಜಲರಾಯ ಅಬ್ಬರಿಸ್ತಾ ಇದ್ದಾನೆ. ಪೂರ್ವ ಮುಂಗಾರಿನ ಮಳೆ ಆರ್ಭಟಕ್ಕೆ ಒಂದ್ ಕಡೆ ಬರಗಾಲದಿಂದ ಮುಕ್ತಿ ಸಿಕ್ಕಿದ್ರೆ ಮತ್ತೊಂದ್ ಕಡೆ ವರುಣಾರ್ಭಟಕ್ಕೆ ಜನ ತತ್ತರಿಸ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.